ತಾಲೂಕಿನ ಕೆಂಚಮ್ಮ ಹೊಸಕೋಟೆ ಕೆಪಿಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕೋಟೆ. ಈ ಶಾಲೆಗೆ ಇಂದು ಮಂಜುನಾಥ್ ಕಾಳಿಂಗಪ್ಪ ಅವರು ನೀಡಿದ ವರ್ಷದ ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಡುಗೆಯಾಗಿ ನೀಡಿ ಉದ್ಘಾಟನೆ ಮಾಡಿದರು. ಇದು ಇವರ 19ನೇ ಸ್ಮಾರ್ಟ್ ಕ್ಲಾಸ್ ಆಗಿದೆ. 2012ರಲ್ಲಿ ಇವರು ಹುಟ್ಟು ಹಾಕಿದ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆಗೆ ಎಂಬ ಅಭಿಯಾನದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳ ಕೊಡುಗೆ ಕೂಡ ಅತ್ಯುತ್ತಮವಾಗಿದೆ. ಸುಮಾರು 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮೊದಲನೇ ತರಗತಿಯಿಂದಲೇ ಬೇಸಿಕ್ ಕಂಪ್ಯೂಟರ್ ಕಲಿಯುವ ವ್ಯವಸ್ಥೆ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಜೆಕ್ಟ್ ಮತ್ತು ಲ್ಯಾಪ್ಟಾಪ್ಗಳನ್ನು ಉಪಯೋಗಿಸಿ ಶಿಕ್ಷಣವನ್ನು ನೀಡುವಂತಹ ವ್ಯವಸ್ಥೆ ಮಾಡುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಇವರು ಮಾತನಾಡುತ್ತಾ, ನಮ್ಮ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇರಬಾರದು. ಶಿಕ್ಷಣ ಗುಣಮಟ್ಟ ಹಾಗೂ ಮಕ್ಕಳಲ್ಲಿ ಕಲಿಕಾ ಮಟ್ಟ ಇಂದಿನ ಡಿಜಿಟಲ್ ಯುಗದಲ್ಲಿ ಅತ್ಯುತ್ತಮವಾದ ಮಟ್ಟ ತಲುಪಬೇಕೆನ್ನುವುದು ನಮ್ಮ ಆಶಯವಾಗಿದೆ. ಆ ಉದ್ದೇಶದಿಂದಲೇ ಆಲೂರು ತಾಲೂಕಿನ 14 ಸ್ಮಾರ್ಟ್ ಕ್ಲಾಸ್ಗಳು ಪ್ರತಿ 2 ತಿಂಗಳಿಗೊಮ್ಮೆ ಈ ಸ್ಮಾರ್ಟ್ ಕ್ಲಾಸ್ಗಳಿಗೆ ನಾನೇ ಖುದ್ದಾಗಿ ಭೇಟಿ ನೀಡಿ ಇದರ ಉಪಯೋಗ ಎಲ್ಲ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ತಲುಪುತ್ತಿದೆ ಎಂದು ನೋಡಿಕೊಳ್ಳುತ್ತಿರುವ ಉಪಕಾರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾದ ಜಯಣ್ಣ ಹೈದೂರು ರವರು ಮಾತನಾಡುತ್ತಾ, ಮಂಜುನಾಥ್ ಕಾಳಿಂಗಪ್ಪ ರವರು ಕಳೆದ ಕೆಲವು ವರ್ಷಗಳಿಂದ ನಾನು ಸೂಕ್ಷ್ಮವಾಗಿ ನೋಡುತ್ತಾ ಬಂದಿದ್ದೇನೆ. ಇವರು ಇಡೀ ಆಲೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ನೋಟ್ ಪುಸ್ತಕಗಳು, ಬ್ಯಾಗುಗಳನ್ನಷ್ಟೇ ನೀಡದೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಪ್ರಾರಂಭಿಸುವುದು. ಅದರ ಜೊತೆಗೆ ಈ ವರ್ಷ ಗ್ರಾಮೀಣ ಭಾಗದಲ್ಲಿ 10 ಹೆಣ್ಣು ಮಕ್ಕಳಿಗೆ ಸೈಕಲ್ಗಳನ್ನು ಕೊಡಿಸುವಂತಹ ವ್ಯವಸ್ಥೆ ಮಾಡಿ ಅದರ ಜೊತೆಗೆ ಈ ವರ್ಷ ಗ್ರಾಮೀಣ ಭಾಗದ 10 ಹೆಣ್ಣು ಮಕ್ಕಳಿಗೆ ಸೈಕಲ್ಗಳನ್ನು ಕೊಡಿಸುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಸರ್ಕಾರದಿಂದ ಯಾವ ಸವಲತ್ತುಗಳು ಸಿಗುವುದಿಲ್ಲವೋ ಅವುಗಳನ್ನು ಗುರುತಿಸಿ ಉಚಿತವಾಗಿ ನೀಡುತ್ತಾ ಬಂದಿರುವುದು ಇವರ ವಿಶೇಷ. ಅದರಲ್ಲೂ ಕಳೆದ 13 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿರುವುದು ಇವರ ಸೇವೆಗೆ ಮತ್ತೊಂದು ಉದಾಹರಣೆ. ಆದರೆ ಇದುವರೆಗೂ ಜಿಲ್ಲಾ ಶಿಕ್ಷಣ ಇಲಾಖೆಯಾಗಲಿ ಜಿಲ್ಲಾಡಳಿತವಾಗಲಿ ಇವರನ್ನು ಗುರುತಿಸದೇ ಇರುವುದು ನಿಜವಾಗಿಯೂ ನೋವಿನ ಸಂಗತಿ ಎನಿಸುತ್ತಿದೆ. ಇಂತಹ ಶಿಕ್ಷಣ ಪ್ರೇಮಿಯನ್ನು ಸರ್ಕಾರಿ ಶಾಲೆಗಳ ಉಳಿವಿಗೆ ಹೋರಾಡುತ್ತಿರುವುದನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವರ ಕೊಡುಗೆಯನ್ನು ಶಿಕ್ಷಣ ಸಚಿವರಾಗಲಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಲಿ ಇವರನ್ನು ಗಮನಕ್ಕೆ ತರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಫಾದರ್ ಮೆಲ್ ವೈದ್ಯಾಧಿಕಾರಿ ಲಕ್ಷಣ್, ಗಂಗಾ ಶಾಲಾ ಮುಖ್ಯೋಪಾಧ್ಯಾಯಕರ ಜೊತೆಗೆ ಶಾಲೆಯ ಎಲ್ಲ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರು. 2 ವರ್ಷದಿಂದ ನನಗೂ ಕೂಡ ಆಸೆ ಇತ್ತು. ಆದರೆ ನಮ್ಮ ಕೆಲವು ಆರ್ಥಿಕ ಕಾರಣಗಳು ಪ್ರತಿ ವರ್ಷವೂ ಕೂಡ ನಾನು ಒಂದು 3 ಅಥವಾ 4 ಶಾಲೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಒಂದು ಬಜೆಟ್ ಅನ್ನು ನೋಡಿಕೊಂಡು ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡ್ತಾ ಬರ್ತೀನಿ ನಾನು. ಹಾಗೆ ನೋಡಿದಾಗ ನಮ್ಮ ನಾಗರತ್ನ ಮೇಡಮ್ ಅವರು ಹೆಚ್ಚು ಕಡಿಮೆ ಒಂದು 100 ಸರಿ ನನಗೆ ಫೋನ್ ಮಾಡಿದ್ದಾರೆ. ಆಮೇಲೆ ಈ ಕಡೆ ಬಂದಾಗಲೂ ಅಷ್ಟೇ, ಸಾರ್ ಏನಾದರೂ ಮಾಡಿ ನನ್ನ ಶಾಲೆಗೆ ಅಟ್ಲೀಸ್ಟ್ ಬಂದು ಹೋಗಿ ಅಂತ ಹೇಳ್ಬಿಟ್ಟು ಅಂತ ಅವ್ರಿಗೆ ನಿಜವಾಗ್ಲೂ ಇರೋ ಆಸಕ್ತಿಯನ್ನು ನೋಡಿದ್ರೆ, ನಾವು ಸಾಮಾನ್ಯವಾಗಿ ನೋಡ್ತೀವಿ ಪ್ರೈಮರಿ ಶಾಲೆಯ ಶಿಕ್ಷಕರಲ್ಲಿ ಯಾರು ರಿಟೈರ್ಮೆಂಟ್ಗೆ ಹತ್ರ ಇರ್ತಾರಲ್ಲ, ಒಂದು ವರ್ಗದ ಜನ ನೀವು ಎಷ್ಟೇ ಪುಷ್ ಮಾಡೋದ್ರೂ ಅವ್ರಿಗೆ ಈ ರೀತಿಯಾದಂತಹ ಆಸಕ್ತಿ ಆಗಲಿ, ಹೊಸ ತಂತ್ರಜ್ಞಾನವನ್ನು ಕೊಡೋದಾಗಲಿ, ತಮ್ಮ ಲಾಸ್ಟ್ ಮಿನಿಟ್ವರೆಗೂ ಆ ಶಾಲೆಗೆ ಮತ್ತೆ ಮಕ್ಕಳಿಗೆ ಅಥವಾ ಇಲಾಖೆಗೆ ಒಂದು ಕೊಡುಗೆಯನ್ನು ಕೊಡಬೇಕಂತ ಸಿಗೋರು ತುಂಬಾ ಕಡಿಮೆ. ಸೊ ಹಾಗಾಗಿ ನಾವು ನೋಡ್ತೀವಿ ಯೂಶಲಿ, ಯಾಕೆಂದ್ರೆ ನನಗೆ ಸಾಕಷ್ಟು ಅನುಭವ ಇದೆ. 2012ರಲ್ಲಿ ನಾವು ಶುರು ಮಾಡಿದಂಥ ಈ ಅಭಿಯಾನ ಆಗ್ತದೆ ನಮ್ಮ ಊರಿನಲ್ಲಿ ಕೇವಲ 18 ಮಕ್ಕಳಿಗೆ ಶುರು ಮಾಡಿದಂಥ ಅಭಿಯಾನ ಈಗ 5,000 ಮಕ್ಕಳಿಗೆ ರೀಚ್ ಆಗಿದೆ. ಹಾಗಾಗಿ ಪ್ರತಿ ಶಾಲೆಯ ಕುಂದುಕೊರತೆಗಳಾಗಲಿ ಇರ್ಬೋದು, ಅಲ್ಲಿ ಶಾಲೆಯ ಶಿಕ್ಷಕರು ಪೋಷಕರು ಕೂಡ ಹೇಗೆ ಬಿಹೇವ್ ಮಾಡ್ತಾರೆ ನನಗೆ ಬರೀ ಆಲೂರು ತಾಲೂಕು ಒಂದೇ ಅಲ್ಲ ನನಗೆ ಅನುಭವ ಆಗೋದು. ಬಿಕಾಸ್ ನಾವು ಈಗ ಕೋಲಾರ ಅಂತ ಚಿಂತಾಮಣಿ ಹತ್ರ ಒಂದು ಸ್ಕೂಲ್ಗೆ ಹೋಗ್ತೀನಿ ನಾನು, ಬೆಂಗಳೂರು ಸಿಟಿನಲ್ಲೇ 2 ಸ್ಕೂಲ್ಗೆ ಹೋಗ್ತೀವಿ, ಚಾಮರಾಜನಗರದಲ್ಲಿ ಒಂದು 4 ಶಾಲೆಗಳಿಗೆ ಸುಮಾರು 5 ವರ್ಷದಿಂದ ನಾವು ನೋಡ್ಕೊಂಡು ಹೋಗ್ತೀವಿ. ಸೊ ಹೀಗೆ ಬೇರೆ ಬೇರೆ ತಾಲೂಕುಗಳ ಬೇರೆ ಬೇರೆ ಜಿಲ್ಲೆಯ ಶಾಲೆಗಳನ್ನು ನೋಡಿರೋದ್ರಿಂದ ನಮಗೆ ಒಂದು ಶಾಲೆಯನ್ನು ನೋಡಿದ್ರೆ ಇಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಅದು ಯೂಸ್ ಆಗುತ್ತೆ ಇಲ್ವಾ ಅಂತ ನಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾಗರತ್ನ ಮೇಡಮು ಇವನ್ ನಿನ್ನೆ ಕೂಡ ಅಷ್ಟೇ ಸಂಡೇ ಆಗಿದ್ರು ನಾನು ಯೂಶಲಿ ಏನು ಮಾಡ್ತೇನೆ ಅಂದರೆ, ಎಲ್ಲಿ ಲೇಡಿ HM ಇರ್ತಾರೆ ಅಂಥವ್ರಿಗೆ ಜಾಸ್ತಿ ತೊಂದರೆ ಕೊಡಲ್ಲ. ಪ್ರತಿಯೊಂದು ಐಟಮನ್ನು ನಾನೇ ಡೆಲಿವರಿ ಮಾಡೋದಾಗಲಿ ಅಥವಾ ನಾನು ತಂದು ಇಲ್ಲಿ ಇಡಿಸೋದಾಗಲಿ ಎಲ್ಲ ನಾನೇ ಮಾಡ್ಕೊಡ್ತೀನಿ. ಬಟ್ ನಿನ್ನೆ ಪಾಪ ಅವರು VRL ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ನಿನ್ನೆ ಬಂದು ಎಲ್ಲವನ್ನೂ ಅವ್ರ ಮಗನ ಕರ್ಕೊಂಡು ಇಲ್ಲಿ ಇಡಿಸ್ಬಿಟ್ಟು ಹೋಗಿದ್ದಾರೆ. ಸೊ ಈ ರೀತಿಯ ಒಂದು ಆಸಕ್ತಿ ಇರೋರು ತುಂಬ ವಿರಳ ಆ್ಯಕ್ಚುಲಿ. ನಿಜವಾಗ್ಲೂ ಮೇಡಮ್ ತುಂಬ ಖುಷಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪ್ರತಿಯೊಂದು ಶಾಲೆಯಲ್ಲಿ ನೀವು ಒಂದು HM ಮಾಡಿ ಹೋದಾಗ ನಿಮ್ಮ ಒಂದು ಕುರುವನ್ನು ಶಾಲೆಗೆ ಬಿಟ್ಟು ಹೋಗ್ಬೇಕಂತ. ಕುರು ಅಂದರೆ ಈ ಥರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ
ಇನ್ನು 10 ವರ್ಷ ಆಗಲಿ. ಈಗ ಈ ಸ್ಮಾರ್ಟ್ ಕ್ಲಾಸ್ನ ಹೀಗೆ ನಡೀತಾ ಹೋದ್ರೆ ಎಲ್ಲರೂ ಹೇಳ್ತಾರೆ ನೋಡಿ, ನಾಗರತ್ನ ಮೇಡಮ್ ಇದ್ದ ಟೈಮಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಬಂತು, ಎಷ್ಟೊಂದು ಮಕ್ಕಳಿಗೆ ಒಂದು ಸಹಾಯ ಆಯಿತು ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಾಗಿ ಈ ದಿನ ನಿಮ್ಮ ಶಾಲೆಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಈಗಾಗಲೇ 3 ಕಂಪ್ಯೂಟರ್ ಇತ್ತು, ಬಟ್ ಅದು ಸರಿಯಾಗಿ ವರ್ಕಾಗಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿಯ ಶಾಲೆಯ ಸ್ಟ್ರೆಂತ್ನ ನೋಡಿ ಪ್ರಪ್ರಥಮ ಬಾರಿಗೆ ನಾವು 10 ಕಂಪ್ಯೂಟರ್ ಹಾಕಿದ್ರೆ ಇದೇ ಪ್ರಥಮ ನಮ್ಮ ತಾಲೂಕಿನಲ್ಲಿ. ಕಾಣ್ತೂರು ಶಾಲೆಯಲ್ಲಿ 5 ಕಂಪ್ಯೂಟರ್ನ ಕೊಟ್ಟಿದ್ದೀನಿ, ಬೈರಾಪುರದಲ್ಲಿ 4 ಕಂಪ್ಯೂಟರ್ನ ಕೊಟ್ಟಿದ್ದೀನಿ. ಇಲ್ಲಿ ಸ್ಟ್ರೆಂತ್ ನನಗೆ ಏನಂದ್ರೆ, ನನಗೆ ಒಂದು ನಂಬಿಕೆ ಇದೆ, ಈ ಶಾಲೆಯ ಸ್ಟ್ರೆಂತ್ 100 ಅಲ್ಲ, ಇನ್ನು 150, 200ಕ್ಕೆ ಜಾಸ್ತಿ ಆಗಲಿ ಒಂದೊಂದು ಆಶಯದೊಂದಿಗೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನನ್ನ ನಂಬಿಕೆಯ ಮೇಲೆ ಇದು 10 ಕಂಪ್ಯೂಟರ್ನ ಆಗ್ತಾ ಇರೋದು. ಈ ಶಾಲೆಗೆ ಈ ಕಂಪ್ಯೂಟರ್ನ ನನ್ನ ಸ್ನೇಹಿತರಾದಂಥ ಆಸ್ಟ್ರೇಲಿಯಾದಲ್ಲಿ ಒಂದು ಗ್ರೂಪ್ ಇದೆ, ಸಂಧ್ಯಾ ಅಂತ ಒಂದು ಅರ್ಪಣಾ ಅಂತ ಗ್ರೂಪ್ಗಳು, ಅವರು ಪ್ರತಿ ವರ್ಷ ಒಂದು ಶಾಲೆಗೆ ಸ್ಪಾನ್ಸರ್ ಮಾಡ್ತಾರೆ. ಇದನ್ನ ಸ್ಪಾನ್ಸರ್ ಮಾಡಿರೋರು ನಮ್ಮ ಸ್ನೇಹಿತರಾದಂಥ ಸಂಧ್ಯಾ ಅಂತ ಹೇಳ್ಬಿಟ್ಟು ಅವ್ರದೊಂದು ಗ್ರೂಪ್ನಿಂದ ಮಾಡಿರುವಂಥದ್ದು. ಮಕ್ಕಳಿಗೆ ಕೇಳಿಸ್ಕೊಳ್ಳಿ, ಇದು AI ತಂತ್ರಜ್ಞಾನದ ಯುಗ. ಈಗ ನನ್ನ ಕನಸಿಷ್ಟೇ, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಯಾವುದೇ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಮಾಹಿತಿ ತಂತ್ರಜ್ಞಾನದ ಮತ್ತು AI ತಂತ್ರಜ್ಞಾನದ ಮಟ್ಟಕ್ಕೆ ನೀವು ಒಂದು ಬೆಳಿಬೇಕು ಅಂದರೆ ಸರ್ಕಾರಿ ಶಾಲೆ ಅಲ್ಲದೆ ಖಾಸಗಿ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗಾಗಲಿ ಅಥವಾ ನಗರದಲ್ಲಿ ಓದಿದಂಥ ಮಕ್ಕಳಿಗಾಗಲಿ ನೀವು ಒಂದು ಕಾಂಪೀಟ್ ಮಾಡಬೇಕು ಅಂತ ಅವರಿಂದ ಉದ್ಘಾಟನೆ ಆಗಿ ಇವರಿಂದ ನಮ್ಮ ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಮಾಡಿದರು. ಇಲ್ಲಿ ಏನು ಖುಷಿ ಆಗ್ತಿದೆ ಅಂತಂದರೆ, ನಾವು ಈ ಶಾಲೆಯಲ್ಲೇ ಓದಿ ಹೋಗಿದ್ದರು. ಈ ಶಾಲೆ ವಿದ್ಯಾರ್ಥಿಗಳೇ, ನಾವು ಈ ನಿರೋಣಪ್ಪ ಮೇಷ್ಟ್ರಿದ್ದ ಸಮಯದಲ್ಲಿ ಈ ಶಾಲೆ ವಿದ್ಯಾರ್ಥಿಗಳು ಅತ್ಯಂತ ಆಟಗಾರರು, ಸ್ಪೋರ್ಟ್ಸ್ ಮ್ಯಾನ್ಗಳು. ನಾವು ABCD ಕಲ್ತಿದ್ದೆ 5ನೇ ಕ್ಲಾಸಲ್ಲಿ ಇಲ್ಲಿ. ಆದರೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆಲ್ಲ ಎಂತೆಂಥ ಸ್ಮಾರ್ಟ್ ಕ್ಲಾಸು, ಕಂಪ್ಯೂಟ್ರು, ಎಷ್ಟೇನು ಟಚ್ ಎಲ್ಲ ಮಾಡ್ತಾಯಿದ್ರೆ ಅಂದ ತಕ್ಷಣ ನೋಡಿದ ತಕ್ಷಣ ನಮಗೊಂಥರ ನೋಡ್ತಿದ್ದಂಗೆ ನಾವು ಮಕ್ಕಳ ಥರ ನನಗೆ ಆಗುತ್ತೆ. ಆದರೆ ನಮ್ಮ ಇಲ್ಲಿ ಮಿಡ್ಲ್ ಸ್ಕೂಲಿರತಕ್ಕಂಥ ಟೀಚರ್ಗಳು ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಪಾಠ ಮಾಡಿ ಒಳ್ಳೆ ಇದು ಮಾಡ್ತಿದ್ರು ಅಂತೇಳಿ ಅನಿಸ್ತಿದೆ. ಆದರೆ ನಮ್ಮ ಮಂಜಣ್ಣವ್ರ ಬಗ್ಗೆ ಒಂದು 2 ಮಾತು ಹೇಳ್ತೀನಿ. ಇವರು ನಮ್ಮ ಡಾಕ್ಟರ್ ಹೇಳ್ದಂಗೆ ಅಕ್ಷರ ಸಂತ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಇವತ್ತಿನಲ್ಲಿ 1,96,00,000 ಇವರು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಉಪಯೋಗ ಆಗಂಥ ವಸ್ತುಗಳನ್ನ ಎಲ್ಲ ಶಾಲೆಗೂ ದಾನ ಮಾಡಿದ್ದಾರೆ. ಅಷ್ಟಲ್ಲದೆ ಅವರು ಜೀವಮಾನವ ಎಲ್ಲವ ಅವ್ರ ಮುಂದಿನ ಫ್ಯೂಚರ್ ಏನು ಅನ್ನೋದು ಯೋಚನೆ ಮಾಡಿ ಮನೆ ತೋಟ ಅಂತ ನೋಡಿಲ್ಲ. ನಾನು ವರ್ಷ ಆಯ್ತಂದ್ರೂ ಶಾಲೆಗಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಯೂನಿಫಾರ್ಮ್ ಕೊಡೋದು, ಅವ್ರ ಬ್ಯಾಗ್ ಕೊಡೋದು, ಬುಕ್ಸ್ ಕೊಡೋದು, ಪ್ರಾಜೆಕ್ಟ್ ಕೊಡೋದು, ಈ ಥರದ್ದೆಲ್ಲನೂ ಮಾಡ್ತಿದ್ದಾರೆ. ಅದು ನೋಡಿ ಸಖತ್ತು ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ದೇವ್ರಿಗೆ ಕೈ ಮುಗಿತೀನಿ, ಮಂಜುನಾಥ ವರ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಈ ಮಂಜುನಾಥ ಈ ಥರ ಉಪಕರಣಗಳು ಕೊಡೋಂಥ ಮುಖಾಂತರ ಮಕ್ಕಳುಗಳಿಗೆಲ್ಲ ವರ ಕೊಡ್ತಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಎಲ್ಲಿ ನೋಡಿ, ಯಾವ ಸ್ಕೂಲಿಗೆ ನೋಡಿ, ನಮ್ಮ ಕಾರ್ಡರ್ ಸ್ಕೂಲಿಗೆ ಬಡವರಿರೋಂಥ ಮಕ್ಕಳು ಓದಂಥ ಶಾಲೆ, ಅಲ್ಲಿರೋಂಥದ್ದು ಶಾಲೆಗೆ ಕೊಟ್ಟಿದ್ರು ಪ್ರಾಜೆಕ್ಟ್ರು ಇದೆಲ್ಲವೇ. ಆದರೆ ಇಲ್ಲಿ ಸರಿಯಾಗಿ ಯೂಸ್ ಮಾಡಲಿಲ್ಲ. ಹೇಳಿದ್ರು ಅವ್ರು, ನಾನು ಯೂಸ್ ಮಾಡಲಿಲ್ಲ ಅಂದ್ರೆ ವಾಪಸ್ ತಗೋಯ್ತೀನಿ ಅಂತ. ಆದರೂ ಒಂದು ಟೈಮ್ ಕೊಟ್ಟರು, ಟೈಮ್ ಕೊಟ್ಟರು, ಸ್ವಲ್ಪ ದಿನ ಯೂಸ್ ಮಾಡಲಿಲ್ಲ. ಅದೇ ಕಾರ್ಡರ್ ಕೊಬ್ಬರಿ ಕೊಟ್ಟಿದ್ದಾರೆ. ಈಗ ಅಲ್ಲಿದೆ, ಅಲ್ಲಿ ಮಕ್ಕಳಿಗೆ ಇದು ಕಂಪ್ಯೂಟರ್ ಕಲಿಕೆ ಎಲ್ಲ ಕುಂಠಿತ ಆಗಿತ್ತು. ಕೊಡಕ್ಕಾಗಲ್ಲ. ಅವರಿಗೆ ಓದಬೇಕು ಅಂತ ಹೇಳಿದ್ರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಸಿಗುವ ರೀತಿಯಲ್ಲಿ ಶಿಕ್ಷಕರು ಇವತ್ತು ಕೊಡಬೇಕು. ಈಗ ಎಷ್ಟು ಜನ ಮನೆಯಲ್ಲಿ ಹಸುಗಳಿದ್ದಾವೆ? ಹಸುಗಳು ಇವತ್ತು ವಿರೋಧವಾಗಿದ್ದಾವೆ. ಎಷ್ಟು ಮಕ್ಕಳಿದೆ? ನೋಡಿ ಕೈ ಬರ್ತಾ ಇದೆ. ಹಸು ಕರು ಹಾಕಿದಾಗ ಏನ್ ಮಾಡ್ಬೋದು ನಾವು? ಆಚೆ ಬಿಟ್ರೆ ಮನೆಗೆ ಬರಲ್ಲ ಅಲ್ವಾ? ಹುಲ್ಲಿನ ಕಡೆ ಕಟ್ ಹಾಕ್ಬೋದು. ಇನ್ನೂ ಹೆಚ್ಚಿಗೆ ತಂದು ಕೊಟ್ಟಿಗೆಯಲ್ಲೇ ಕಟ್ಟಿ ಹುಲ್ಲು ಹಾಕ್ಬೋದು. ಇನ್ನೂ ಹೆಚ್ಚಿಗೆ ಹೋಗಿ ಒಟ್ಟ ಅಂತ ಬರ್ತದಲ್ಲ, ಅದರಲ್ಲಿ ಮಜ್ಜಿಗೆನೋ ಹಾಲು ಕುಡಿಸ್ಬೋದು. ಆದ್ರೆ ಕರುವಿಗೆ ಮೆಲುಕು ಹಾಕ್ಸಕ್ಕಾಗ್ತದ? ಖಂಡಿತವಾಗ್ಲೂ ಆಗಲ್ಲ. ಇವತ್ತು ಇಷ್ಟೆಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ನಾನು ಖಾಸಗಿ ಶಾಲೆಯಲ್ಲಿ ಓದಿದ್ದೇನೆ, ಸರ್ಕಾರಿ ಕಾಲೇಜಿನಲ್ಲೂ ಓದಿದ್ದೇನೆ. ಹಾಗಾಗಿ ಎರಡರದ್ದು ನನಗೆ ವಿಷಯ ತಿಳಿದಿದೆ. ನಾನು ಖಾಸಗಿ ಶಾಲೆಯಲ್ಲಿ ಓದ್ಬೇಕಾದ್ರೆ ಈ ತರ ಬ್ಲ್ಯಾಕ್ ಬೋರ್ಡ್ ಇತ್ತು. ಆ ಬ್ಲ್ಯಾಕ್ ಬೋರ್ಡ್ ಅಲ್ಲಿ ನಾನು ನೀಟ್ ಡಸ್ಟ್ ಮಾಡ್ಬೇಕಾದ್ರೆ ಆ ಪೌಡರ್ ಎಲ್ಲ ಅಲರ್ಜಿ ಆಗ್ತಾ ಇತ್ತು. ಆದ್ರೂ ನಾನು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಇವತ್ತು ತಮಗೆಲ್ಲ ಗ್ರೀನ್ ಬೋರ್ಡ್ ಇದೆ. ಗ್ರೀನ್ ಬೋರ್ಡ್ ದಾಟಿ ಸ್ಮಾರ್ಟ್ ಕ್ಲಾಸ್ ಇದೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಯಲ್ಲೂ ಸಿಗದಂತ ಸೌಲಭ್ಯ ನಿಮಗೆ ಆ ಫೆಸಿಲಿಟಿಯನ್ನು ತಂದು ಕೊಟ್ಟಿದ್ದಾರೆ. ಇದರ ಪ್ರಯೋಜನ ಯಾರು ಮಾಡಬೇಕು? ನೋಡಿ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ನೀವು ಸಾಕು. ಇವತ್ತು ಈ ಕಾರ್ಯಕ್ರಮ ತೃಪ್ತಿ ಆಯ್ತು, ಸಂತೃಪ್ತಿ ಆಯ್ತು. ಅವ್ರು ಮಾಡ್ತಕ್ಕಂಥ ಕಾರ್ಯಕ್ಕೆ ಒಂದು ಮಿತಿ ಬಂತು. ಉಪಯೋಗ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್?